ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದು ದಿನ ಆಗದೆ ತಡಿ 61 ದಿನ ಆಗಿದೆ. ಈಗ ಹೊಸಾಳ ಯಾಕೆ ಕರ್ಕೊಂಡ್ರು? ಅವ್ರು ಮಚ್ಚಿಡ್ಕೋ ತಿರ್ಗಾಡ್ತಿರು ರೋಡಲ್ಲೆಲ್ಲ ಅವ್ರೆಲ್ಲರೂ ಯಾಕಪ್ಪ ಕರ್ಕೋಬೇಕಾಯ್ತು ಇವಾಗ ಅದನ್ನ? ಅಲ್ವೇ ನಾವು ದಿನ ನೋಡ್ತಲೇ ನೋಡ್ತಾ ಇದ್ದು ಬಿಟ್ಬಿಟ್ಟಿದೀವಿ. ಈಗ ಏನ್ ಮಾಡ್ತೀನಿ ಗೊತ್ತೇ, ಧಾರಾವಾಹಿ ಮುಗಿತು ನೋಡಿಕೆ ಆಫ್ ಮಾಡ್ಬಿಡ್ತೀನಿ. ಯಾಕೆ ಹಳೆ ಆಳುಗಳಿಗೆ ಕೆಲ್ಸ ಇಲ್ಲದೆ ಕುಂತಾವೆ. ಒಬ್ರು ಪಾಪ ಎಮ್ಮ ಕಾಲ್ ಮುರ್ಕೊಂಡ ಅವಳೊಬ್ಳು, ಇನ್ನೊಬ್ಬ ಕಾಲ್ ಏಟ್ ಮಾಡ್ಕೊಂಡ ಹೊಸಾಳು ಬಂದಿ. ಇವೆಲ್ಲ ಯಾವ್ದು? ನಿಮ್ಗೆ ರಜತ್ ಮತ್ತೆ ಚೈತ್ರ ಬಂದಿದ್ದು ಇಷ್ಟ ಆಗಿಲ್ಲ? ಇಷ್ಟದಲ್ಲ, ಓರ್ಸ ಸರಿ ಬಂದು ಆಡ್ಕೊಂಡು ಗೆದ್ದು ಹೋಗಿದಾರೆ ತಾನೆ ಸರ್ ಅವ್ರು, ಅಲ್ವಾ? ಈಗ ಮಧ್ಯ 61 ದಿನ ಆದ್ಮೇಲೆ ತಿರ್ಗಿ ಯಾಕೆ ಜನ ಕರ್ಕೋಬೇಕಾಯ್ತು? ಬೇಕಿರ್ಲಿಲ್ಲ. ಅದೇ ಹಳೆ ಆಳುಗಳನ್ನ ನೆಗ್ನೆಕ್ಟ್ ಆಡ್ಸಿ ಕಷ್ಟ ಸುಖ ನೋಡ್ಕೊಂಡು ಕಳಿಸ್ಬೇಕಾಗಿತ್ತು. ಈಗ ಬಿದ್ದಿ ಒದ್ದಾಡಿ ಪಾಪ ಗುಂಪೆಲಿ ಆ ದಡಾಳ್ ಜೊತೆಲಿ ಹೆಣ್ಣಾಳುಗಳೆಲ್ಲ ಪಾಪ ಹುಡುಗಿ ಕಾಲ್ ಊತು ಕುಂತದ್ದು. ಹಳೆಯಲ್ಲಿ ಅವತ್ತು ಹೇಳಿಲ್ವ ನಾನು, ಯಾವ ಹೆಣ್ಣು ಮಗ ಆ ಹುಡುಗಿ ಮಾತಾಡಕ್ಕೂ ಸರಿ ಅದು, ಇದು ಆಟ ಆಡಕ್ಕೂ ಸರಿ ಅದು. ಅದಕ್ಕೆ ಇನ್ನೊಬ್ಬ ನೋಡಿ ಅವನ ಜೊತೆಲಿ ಯಾವಾಗ್ಲೂ ಇದ್ ಮಾಡ್ತಾನಲ್ಲ ಗಿಲ್ಲಿ ಅವನು ಪರವಾಗಿಲ್ಲ, ಒಳ್ಳೆ ಹುಡುಗ. ಅವ್ರ ಇಷ್ಟ ಅಂದ್ರೆ ಅವ್ರು ಗೆಲ್ತಾರೆ, ಡಿಲ್ಲಿ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಫಸ್ಟ್ ಅವ್ನು ತಗೋಬಹುದು, ಎಳ್ನೇದ ಹುಡುಗಿ ತಗೋಬಹುದು ಅಂತ ನಮ್ಮ ಅಭಿಪ್ರಾಯ ಇದೆ. ನೋಡೋಣ ಏನ್ ತಗೋತಾನೆ, ಭಗವಂತನ ಇಚ್ಛೆ. ಅವ್ರಿಬ್ರು ನಮ್ಗೆ ಇಬ್ರು ಕಂಡ್ರೆ ಭಾರಿ ಸಂತೋಷ ನಮ್ಗೆ. ಯಾಕೆಂದ್ರೆ ಅವನು ನೆಗ್ನೆಕ್ತ ಮಾತಾಡೋದು, ಗೀಲಿ ಮಾಡೋದು ಇವೆಲ್ಲ ಮಾಡ್ತಾನೆ. ಆ ಹುಡುಗಿನೂ ತಕ್ಕಾಗೆ ಲಾಯರ್ ಕೇಳ್ದಂಗೆ ಎಲ್ಲ ಚೆಕ್ ಮಾಡಿ ಕೇಳ್ತದೆ. ಅರ್ಥವಾಯ್ತೆ? ಅದೊಂದು ಹುಡುಗಿ ನಮ್ಗೆ ಭಾರಿ ಇಷ್ಟ ಆಗೈತೆ. ಯಾವ್ರೆಲ್ಲ ಅಲ್ಲ, ಈಗ 60 ದಿನಕ್ಕೆ ಈಗ ತಿರ್ಗಾ ಯಾಕೆ ಹಾಳು ತಗೋಬೇಕಾಗಿತ್ತು? ಜನ ಇರ್ಲಿಲ್ವೇ? ಅದೇ ಜನ ಸಾಕಾಯ್ತಿರ್ಲಿವೇ? ಮಚ್ಚಿಡ್ಕೋ ತಿರ್ಗಾಡ್ಕೊಂಡು ಹೋದವ್ರೆಲ್ಲಾರು ತಗೊಂಡು ಇದೆಲ್ಲ ಶೋಕಿ ಮಾಡ್ಕೊ ತಿರ್ಗಾಡ್ದ ತಗೊಂಡು ಅವೆಲ್ಲ ಯಾತಿ ಬೇಕಿತ್ತು? ಜ್ಞಾನ ಅದೇ. ಇದೆಲ್ಲ ತಗೊಂಡಾಗ ಹಾಕ್ಬಿಟ್ಟು ಆ ಊರಲ್ಲೆಲ್ಲ ಬೈಸು. ಕರೆಂಟ್ದಲ್ಲ ನಾನ್ ಲೆಕ್ಕಾಚಾರ ನೋಡಿ ಸ್ವಾಮಿ. ನಾನು ಸ್ಕೂಲ್ಗೆ ಹೋದವನಲ್ಲ, ನಾನು ಜನ ಹತ್ರ ಅಭಿಪ್ರಾಯ ತಿಳ್ಕೊಂಡು ಮಾತಾಡ್ತಾ ಹೋದ್ರೆ ಹೊರ್ತು ನಾನು ಊಟ ಹಾಕೊಂಡು ಏನು ಹೇಳ್ತಾ ಇಲ್ಲ, ಅಲ್ವಾ? ಈಗ ನೀನ್ ಹೊಸಬ ಆಗಿನಿಂದ ಬಂದು ಆಡ್ತಾ ಇದ್ದೀಯ. 61 ದಿನ ಆಯ್ತು, ನೆನ್ನೆಗೆ 61 ದಿನ ಮುಗೀತು. ಫೈನಲ್ಗೆ ಹೋದಾಗ ಆಡಿರೋರ್ಗೆ ಏನ್ ಗೌರವ ಸಿಕ್ತು? ಅದನ್ನ ಬಮ್ಮ ಅಂತೆ ಅಷ್ಟೇ. ಇಷ್ಟೇ ಮಾತಾಡೋದು, ಅಷ್ಟೇ ಸ್ಟಾಕ್ ಮಾಡಿ ನಂದ. ಬಂದು ಸೇರ್ಸ್ಕೋಬೋದಲ್ಲ ಸರ್? ಇವಾಗ ನಿಮ್ಮನ್ನು ಸೇರ್ಸ್ಕೋಬಹುದು, ನಮ್ಮನ್ನು ಸೇರ್ಸ್ಕೋಬಹುದಲ್ಲ. ಅವ್ರನ್ನೇ ಗೊತ್ತಿರೋರ್ನೇ ತಂದು ಯಾಕೆ ಕೂಡ ಹಾಕ್ಬೇಕಲ್ಲಿ? ಅದ್ರ ಬಗ್ಗೆ ನೋಡ್ತಾರಲ್ಲ, ಅವ್ರು ಗೊತ್ತಿರ್ತಾರೆ. ಇವ್ನಿಗೆ ಕೆಲಸ ಮಾಡ್ತಾವ್ರೆ, ಇವ್ನ ಇದಿದೆ, ಅದಾಗ ಗೊತ್ತಿರ್ತದೆ. ಇವಾಗ ನಾನೇನ್ ಗೊತ್ತಿರ್ತದ ಅದ್ರಲ್ಲಿ? ನಾನು ಯಾರು ಅಂತ ಗೊತ್ತಾ ಅವ್ರಿಗೆ? ಗೊತ್ತಿಲ್ಲ. ನಾನು ನೋಡಲ್ಲ, ಅವ್ರು ನಿಮ್ಮನ್ನ ನೋಡ್ತಾರೆ. ನಿಮ್ಮನ್ನ ಫಸ್ಟ್ ಇಲ್ಲ ಅವ್ರು ಬಂದು ಆಫ್ ಮಾಡ್ಬಿಡ್ತಾ ಇದ್ದೀನಿ ನಾನು. ಫಿಲಮ್ ಹೋಯ್ತೀನಿ, ಆ ಗಂಟೆಲೆ ಆಫ್ ಮಾಡ್ಕೊ ಫಿಲಮ್ ನೋಡ್ತೀನಿ. ನೋಡ್ತಾ ಇದ್ದು ಎಷ್ಟೋ ಗಂಟೆ ನೋಡ್ತಿದ್ದೆ, 1-1.5 ಅವರ್ ನೋಡುವೆ, ಆಮೇಲೆ ಆಫ್ ಮಾಡ್ಬಿಟ್ಟು ಮನೆಗೆ ಕಬಿಡುವೆ. ಇಲ್ಲ ಅವತ್ತಿನ ನೋಡ್ತಾ ಇಲ್ಲ ನಾನು. ದೇವ್ರಾಡುವೆ ತಿಕ್ಕ ಹಾಕೊಂಡು ನೋಡಲ್ಲ ದಿಗ್ಬಾಸ. ಅದಿಂದ ಏನು ಪ್ರಯೋಜನ ನನಗೆ? ಈಗ ನೀನು ಏನೋ ಮಾತಾಡಪ್ಪ, ದೂರ ನಿಂತ್ಕೊಂಡಿದ್ದ ಹತ್ರ ತಂದ್ಬಿಡ್ಬೇಡ. ಏನೋ 2 ಮಾತಾಡಪ್ಪ ಅಂದ್ರೆ ನಮ್ದು ನಮ್ಗೆ ಚೆನ್ನಾಗಿದ್ರೆ ದಿಗ್ಭಾಷೆ ಆಗ್ಲಿ ಇನ್ನೊಂದೇ ಆಗ್ಲಿ ಚೆನ್ನಾಗಿರೋದ ನೆಗ್ನೆಕ್ತ ನೋಡ್ತೀವಿ, ನೆಗ್ನೆಕ್ತ ಮಾತಾಡ್ತೀವಿ ಅಷ್ಟೇನೆ. ಇವಾಗ ಅವತ್ತು ಮಾತಾಡ್ದೆ, ಅವತ್ತು ಅದೇ ತರ ಏನೋ ಅವ್ನು ಎದ್ದುಗಡೆಗೆ ಪಾಪ ಮಾಡ್ಕೊಂಡಿರ್ಬೇಕು, ಏನೋ ಬತ್ತನೆ ಎಲ್ಲೂ ಹೋಗಲ್ಲ ಅಲ್ವೇ? ಈಗ ಈ ಅಷ್ಟು ಮಾತಾಡಕ್ಕೆ ಈ 500 ರೂಪಾಯಿ ಗೇರ್ ಹಾಕವ್ನೆ. ಆ ಹುಡುಗ ಅವ್ನೊಂದು 500 ರೂಪಾಯಿ ಗೇರ್ ಹಾಕವ್ನೆ. ಯಾಕೆ ಹಾಲು ಮೊಸರು ತಕ್ಕೊಡು ಅಂತ, ಸೀಟ್ ತಕ್ಕೊಡು ಎಲ್ಲ ಹಂಚ್ಬೇಕು ಅಂತ. ಈಗ ಅದಕ್ಕೆ ಈಗ 1000 ನಾನು ಹಾಳು ಮಾಡಿದೆ. ಇಷ್ಟಕ್ಕೆ ಸಾಕು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.